ಅಶ್ವಪೂರ್ವಾಮೃತ ಮಧ್ಯ ಭಕ್ತಿನಾದ ಪ್ರಬೋಧಿನಿ. ಸಂಕಲ್ಪ ಮಾಡಿ ಕೂತಿದ್ದ ಮಂಗಳಾರತಿ ತನಕ ಹೇಳ್ಬಾರ್ದು. ಎಲ್ಲೂ ಓಡೋಗಲ್ಲ, ಈಗ ಬರ್ತೀನಿ. ಅಣ್ಣ ಅಣ್ಣ ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ಫೋನ್ ಕೊಡಲಿ, ಅಮೃತನಿಗೆ ಫೋನ್ ಮಾಡಬೇಕು. ಅಣ್ಣ ಅಮೃತಂಗಂತೂ ಗೊತ್ತಾಗಲ್ಲ, ನಾವು ಹೇಳಕ್ಕಾಗಲ್ಲ. ನಿನಗಾದ್ರೂ ಅರ್ಥ ಆಗೋದು ಬೇಡವಾ? ಏನು? ನಾವು ಅಮೃತನ ಇಲ್ಲಿಗೆ ಬರಬಾರ್ದು ಅಂತ ಖಂಡಿತ ನಮಗಿಲ್ಲ ಅಣ್ಣ. ಆದ್ರೆ ಇಲ್ಲಿಗೆ ಬಂದ್ರೆ ಅವಳಿಗೆ ಹಿಂಸೆ. ಮುತ್ತೈದೆ ಅಂತ ಮಾತ್ಗೂ ಗಂಡನ್ ಕೇಳ್ತಾರೆ. ಇಲ್ಲ ಅಂದ್ರೆ ಅವಳನ್ನ ಇನ್ನೊಂದ್ ತರ ನೋಡ್ತಾರೆ. ಆ ಹಿಂಸೆ ಎಲ್ಲ ಅವಳು ಅನುಭವಿಸ್ಬೇಕಾ? ಸಾವಿತ್ರಿ ಯಾಕೆ ಇಲ್ಲಿಗೆ ಬಂದ್ಲು? ಆ ಪ್ರಶ್ನೆಗೆ ಉತ್ತರ ನಿನಗೆ ಗೊತ್ತಿದೆ. ಅವಳು ಬರದೇ ಇದ್ದಿದ್ರೆ ನಿನ್ನ ಜನ ಒಳಗೆ ಬಿಡ್ತಿರ್ಲಿಲ್ಲ. ಅಂತೂ ಎಲ್ಲ ನೀವ್ ಅಂದ್ಕೊಂಡಾಗೆ ಆಗ್ಬೇಕಲ್ವಾ? ನೀನು ಒಂದ್ ದಿವಸ ತಡ್ಕೋ, ನಾನೇನು ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಜಗು, ಅಮೃತ ಬರ್ತಾ ಇಲ್ಲ. ನೋ ಪ್ರಾಬ್ಲಮ್, ಯಾರು ಅನಿವಾರ್ಯ ಅಲ್ಲ ಅಂತ ಹೇಳಿದ್ನಲ್ಲ. ಪ್ರಸಾದ ತಿನ್ನೋ ಶಾಸ್ತ್ರನ ಯಾರು ಮಾಡ್ತಾರೆ? ಇನ್ಯಾರು? ಬಂದಿದ್ದಾಳಲ್ಲ ಹೀರೋಯಿನ್ ಸಾವಿತ್ರಿ, ಅವಳೇ. ವೆರಿ ಗುಡ್. ಪ್ರಸಾದನ ಒಂದು ಕ್ಯಾರಿಯರಲ್ಲಿ ತರಲ್ವಾ? ಹೌದು, ಪುರೋಹಿತರು ಕೊಡ್ತಾರೆ, ಆದ್ರೆ ಅದನ್ನ ಮನೆಗೆ ಬಂದು ತಿಂತಾರೆ. ನರಸಿಂಹ ತಿಂತಾನೆ, ಆದ್ರೆ ಪುರೋಹಿತರು ಕೊಡೋ ಪ್ರಸಾದನಲ್ಲ, ನಾನು ಕಳಿಸೋ ಕ್ಯಾರಿಯರ್ನ ಪ್ರಸಾದ. ಸಾವಿತ್ರಿನ ಹೇಗೆ ಕರ್ಕೊಂಡ್ಬಂದೆ ನೀನು? ಕಾರಲ್ಲಿ. ಹಾಗೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು ಅಂತ? ಅಮ್ಮ SMS ಮಾಡಿದ್ರಲ್ಲ. ಯಾವ ಮಾಡಿದ್ಯತೆ? ನಾವೆಲ್ಲ ಕಾರಲ್ಲಿ ಕೂತ್ಕೊಂಡ್ವಲ್ಲ, ಅವಾಗಲೇ SMS ಮಾಡಿದೆ. ಓ ಪರವಾಗಿಲ್ಲ, ನೀನು ಒಳ್ಳೆ ಹೈಟೆಕ್ ಇದೆಯಾ. ಯಾರಲ್ಲಿ ಬಾಂಬ್ ಇರುತ್ತೆ. ನರಸಿಂಹ ಮುಚ್ಚುಳ ತೆಗಿತಿದ್ದ ಹಾಗೆ ಪುಡಿ ಹೋಗ್ತಾನೆ. ಮಾವನ ಮನೆಯಲ್ಲಿ ಮಂತ್ರಿಗಳ ದುರ್ಬರಣ. ವಾವ್! ಆದ್ರೆ ಕ್ಯಾರಿಯರ್ ಎಕ್ಸ್ಚೇಂಜ್ ಮಾಡೋದು ಯಾರು? ಅಹಲ್ಯ ನರಹರಿ ರಾವ್. ಅಯ್ಯೋ ದೇವ್ರೆ, ನಾನಾ? ಎಸ್, ಆಪ್ಷನ್ನೇ ಇಲ್ಲ. ಅಮ್ಮ, ನರಸಿಂಹ ಸಾವಿತ್ರಿ ಇಬ್ರು ಈಗ ಹೇಗೆ ಒಂದಾಗಿದ್ದಾರೋ ಅವ್ರು ಯಾವಾಗಲೂ ಹೀಗೆ ಇರಲಿ ತಾಯಿ. ಅವ್ರು ದೂರ ಆಗಬಾರ್ದು. ನರಸಿಂಹನ ಏಳಿಗೆ, ಸಾವಿತ್ರಿ ಸಂತೋಷ ಎರಡನ್ನೂ ನೀನೇ ಕಾಪಾಡು ತಾಯಿ. ಸಾವಿತ್ರಿ, ನಿನ್ನ ಗಂಡನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಮ್ಮ. ಸಾಹೇಬರಿಗೆ ಪ್ರಸಾದ ರೆಡಿ ಮಾಡಿ ಡಬ್ಬಿಗೆ ಹಾಕಿ ಕೊಡ್ತೀನಿ. ಅಷ್ಟರಲ್ಲಿ ಪ್ರದಕ್ಷಿಣೆ ಹೋಗ್ಬಿಟ್ಟು ಬನ್ನಿ. ಈಗ ಈ ಡಬ್ಬಿನ ಅಹಲ್ಯ ಮೇಡಮ್ ತಲುಪಿಸೋ ಜವಾಬ್ದಾರಿ ನಿಂದು. ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ನೀ ಬಿಟ್ಟಿದ್ದು. ಟೈಮಿಗೆ ಸರಿಯಾಗಿ ಈ ಡಬ್ಬಿ ನರಸಿಂಹನ ಹತ್ರ ತಲುಪಿದ್ರೆ ಅವನು ಹೋಗ್ತಾನೆ, ಇಲ್ಲ ನೀನು ಹೋಗ್ತೀಯ. ಹಲೋ ಜಗ್ಗು, ನರಹರಿ ಸಾವಿತ್ರಿ ಪ್ರಸಾದ ತರ ಹೊರಟಿದ್ದಾರೆ. ಎಲ್ಲಿ ನಿನ್ ಡಬ್ಬಿ? ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ನೀವು ಕಟ್ ಮಾಡ್ತಾ ಇದ್ದೀರಾ? ಯಾವ್ದು ಯಾವಾಗ ಮಾತಾಡಕ್ ಆಗಲ್ಲ ಜಗ್ಗು. ಟೈಮ್ ನೋಡ್ಕೊಂಡು ಈಗ ನಾನೇ ಫೋನ್ ಮಾಡಿಲ್ವಾ? ಡಬ್ಬಿ ಎಲ್ಲಿ? ಈಗ ಮಾಡಿದ್ರೆ ಡಬ್ಬಿ ನಾ ಇಂದ್ರಜಿತ್ ಕೈ ಕೊಟ್ಟಿದ್ದೀನಿ, ಹುಡುಕಿ ಇಸ್ಕೊಳ್ಳಿ. ಚಲ ಕರ್ಮ. ಹಲೋ ಇಂದ್ರಜಿತ್, ಎಲ್ಲಿದ್ಯಾ? ಬೇಗ ಡಬ್ಬಿ ತಗೊಂಡು ದೇವಸ್ಥಾನ ಹತ್ರ ಬಾ. ಪ್ರಸಾದ ಸೇವನೆ ಆದಮೇಲೆ ರಾಯರು ಊಟ ಮಾಡಿ. ಅಹಲ್ಯ ಅಕ್ಕ, 5 ಜನ ಮುತ್ತೈದೆಯರಿಗೆ ಕುಂಕುಮ ತಾಂಬೂಲ ಕೊಡ್ಬೇಕು, ಬರ್ತೀರಾ? ಧಾರಾಳವಾಗಿ. ಹರಿ, ನಿಮ್ಗೆ ಹೊರಡಿ. ಅಕ್ಕ, ನಾನು ತಾಂಬೂಲ ಕೊಡ್ತೀನಿ. ಹಾ ಕೊಡು, ಇದು ಕೊಡು, ನಾನು ಇಟ್ಕೋತೀನಿ.